ಬಾಗೇಪಲ್ಲಿ ಪಟ್ಟಣದ ಸರ್ಕಾರಿ ಶಾಲಾ ಬಾಲಕಿಯರ ಶಾಲಾ ಆವರಣದಲ್ಲಿ ಏರ್ಪಡಿಸಿದ್ದ 2024-25ನೇ ಸಾಲಿನ ಎಸ್ಎಸ್ಎಲ್ಸಿ ಫಲಿತಾಂಶ ಸುಧಾರಣೆಗಾಗಿ ಕೈಗೊಂಡಿರುವ ಹೋಬಳಿ ಮಟ್ಟದ ಪ್ರೇರಣಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ, 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಜೀವನದಲ್ಲಿ ಮೊದಲ ಬಾರಿಗೆ ಬದಲಾವಣೆಯಾಗುವ ಹಂತವಾಗಿದ್ದು, ನಿಮ್ಮ ಗಮನ ಶಿಕ್ಷಣದ ಕಡೆ ಹೆಚ್ಚು ನೀಡುವ ನಿಟ್ಟಿನಲ್ಲಿ ಓದಬೇಕು. ಸಾಧಕರಿಗೆ ಅಸಾಧ್ಯ ಎಂಬುದು ಗೊತ್ತಿರಬಾರದು ಎಂದರು. ಸಾಧನೆ ಮಾಡಬೇಕು ಎಂಬ ಗುರಿ ಇಟ್ಟುಕೊಳ್ಳಬೇಕು. ಪರೀಕ್ಷೆಗೆ 2.5 ತಿಂಗಳು ಬಾಕಿ ಇದೆ. ಈ 2 ತಿಂಗಳು ಮೊಬೈಲ್ ಮತ್ತು ಟಿವಿ ಬದಿಗೊತ್ತಿ ಕೇವಲ ಓದಿನ ಕಡೆ ಗಮನ ಕೊಡಬೇಕು. ಪೋಷಕರು ಸಂಜೆ ಸಮಯದಲ್ಲಿ ಸೀರಿಯಲ್ ನೋಡಲು ಹೋಗಬೇಡಿ. ನೀವು ಟಿವಿ ನೋಡಿದರೆ ನಿಮ್ಮ ಮಕ್ಕಳು ಟಿವಿ ನೋಡಲು ಮುಂದಾಗುತ್ತಾರೆ. ನಿಮ್ಮ ಮಕ್ಕಳು ಪರೀಕ್ಷೆಯಲ್ಲಿ ಪಾಸಾಗಲು ನಮ್ಮ ಕಡೆಯಿಂದ 40% ಪಾತ್ರ ಇದ್ದರೆ ಪೋಷಕರ ಪಾತ್ರ 60% ಇರುತ್ತದೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ಪಾಸಾಗಿ ಜಿಲ್ಲೆಯಲ್ಲಿ ಮೊದಲ ಸ್ಥಾನ ಗಳಿಸಬೇಕು ಎಂದರು. ಈ ಕಾರ್ಯಕ್ರಮ ಮುಗಿಸ್ತೀವಿ. ನಾನು ಬಿಎವರಿಗೊಂದು ವಿನಂತಿ ಮಾಡ್ತೀನಿ. ಈ ಕಾರ್ಯಕ್ರಮ ಮಾಡ್ತಾ ಇರೋದು ಮಕ್ಕಳಿಗೋಸ್ಕರ ಮಾತ್ರ, ಯಾವುದೇ ಒಂದು ಪ್ರಚಾರಕ್ಕಾಗಲಿ ಇಲ್ಲ ಯಾರನ್ನೋ ಒಬ್ಬರು ವೈಭವೀಕರಣ ಮಾಡೋಕ್ಕಷ್ಟೇ ಅಲ್ಲ. ದಯವಿಟ್ಟು ಇನ್ನು ಮೇಲೆ ಈ ಒಂದು ಶೈಕ್ಷಣಿಕ ಕಾರ್ಯಕ್ರಮಗಳು ಇನ್ನು 3 ಜಾಗದಲ್ಲಿದೆ. ಯಾವ ಉದ್ಘಾಟನೆಯೂ ಇರಬಾರ್ದು, ಸ್ವಾರ್ಥ ಭಾಷಣನೂ ಇರಬಾರ್ದು. ಡೈರೆಕ್ಟ್ ಆ ಮಕ್ಕಳಿಗೆ 2 ಹಿತವಚನ ಮಾಡೋ ಥರ ಇರಬೇಕು ಅಂತ ನಿಮಗೆ ಸೂಚನೆ ನೀಡಕ್ಕೆ ನಾನು ಬಯಸ್ತೀನಿ. ಹಾಗೆ BO ಮಾತನಾಡ್ತಾ ಇದ್ರು, ಪ್ರಧಾನ ಭಾಷಣಕಾರರು ಮಾತನಾಡಿದರು, ನಮ್ಮ ತಹಸೀಲ್ದಾರರು ಮಾತನಾಡಿದ್ರು, ಕೃಷ್ಣೇಗೌಡರು ಮಾತನಾಡಿದ್ರು, ನಂಜುಂಡ ಮಾತನಾಡಿದ್ರು. ನಮಗೆಲ್ಲ ಒಂದೇ ಉದ್ದೇಶ ಇವತ್ತು, ನಿಮ್ಮನ್ನು ಶೈಕ್ಷಣಿಕವಾಗಿ ಮುಂದೆ ತರಬೇಕು ಅಂತ. ಇಲ್ಲಾಂದರೆ ಇವತ್ತು ಸೆಕೆಂಡ್ ಸಾಟರ್ಡೆ ಎಲ್ಲರಿಗೂ ರಜಾನೆ, ತಹಸೀಲ್ದಾರದಿಂದ ಎಲ್ಲರಿಗೂ. ನಾವೇನು ಬೆಂಗಳೂರಿಂದ ಇಲ್ಲಿ ಬಂದು ನಿಮ್ಗೆ 2 ಮಾತು ಮಾತನಾಡಿ ನಿಮ್ಮ ಜೀವನ ಚೆನ್ನಾಗಿರಬೇಕು ಅನ್ನೋದು ಬಂದಿದ್ದೇವೆ ವಿನಃ ಬೇರೆ ಯಾವ ಉದ್ದೇಶನೂ ಇದರಲ್ಲಿಲ್ಲ. ಆದ್ದರಿಂದ ನಾವು ದಯವಿಟ್ಟು ಗಮನಿಸಿ. ಇನ್ನು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಎ ಶ್ರೀನಿವಾಸ, ಸ್ಥಾಯಿ ಸಮಿತಿ ಅಧ್ಯಕ್ಷ ಎ ನಂಜುಂಡಪ್ಪ, ತಹಶೀಲ್ದಾರ್ ಮನೀಷಾ ಎನ್ ಪತ್ರಿ, ಬಿಇಒ ಎನ್ ವೆಂಕಟೇಶಪ್ಪ, ಕ್ಷೇತ್ರ ಸಮನ್ವಯಾಧಿಕಾರಿ ಆರ್ ವೆಂಕಟರಾಮಪ್ಪ, ಮಂಜುನಾಥ ರೆಡ್ಡಿ ಮತ್ತಿತರರು ಹಾಜರಿದ್ದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.